ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಷಯ ಏನಪ್ಪ ಅಂದ್ರೆ ಅರ್ಥಶಾಸ್ತ್ರದಲ್ಲಿ 100ಕ್ಕೆ 100 ಪಡೆದಂಥ ಉತ್ತರ ಪತ್ರಿಕೆಗಳು ಹೆಂಗಿರ್ತಾವೆ, ನೆಕ್ಸ್ಟ್ 100ಕ್ಕೆ 100 ಪಡೆದಂಥ ಉತ್ತರ ಪತ್ರಿಕೆಗಳು ಹೆಂಗಿರ್ತಾವೆ, ನೆಕ್ಸ್ಟ್ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಅದ ಅನ್ನೋದನ್ನು ನಾವು ನೋಡ್ಕೊಳ್ಳೋಣ. ಸೊ ಮೊದಲನೇದಾಗಿ ನಾವೇನು ಮಾಡೋಣ ಅಂದ್ರೆ ಈ ಸಲದ ನಮ್ಮದು ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರ್ತದೆ ಅಂಥೇಳಿ ನೋಡ್ಕೊಳ್ಳೋಣ ಅಂತ. ಸೊ ನಮ್ಮ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರ್ತದೆ ಅಂಥೇಳಿ ಅಂದಾಗ ಇಲ್ಲಿ ಪ್ರಶ್ನೆ ಪತ್ರಿಕೆ ಅದು ನೋಡ್ರಿ ಒಂದು. ಸೊ ಈ ಪ್ರಶ್ನೆ ಪತ್ರಿಕೆ ಒಂದು ಸೆಕೆಂಡ್ ಹೌದಾ. ಸೊ ಮೊದಲನೇದಾಗಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳಿರ್ತಾವೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳು ಎಷ್ಟಿರ್ತಾವ ಅಂತೇಳಿ ಅಂದಾಗ 5 ಪ್ರಶ್ನೆಗಳಿರ್ತಾವೆ. ಮಲ್ಟಿಪಲ್ ಚಾಯ್ಸ್ನಲ್ಲಿ ಎಷ್ಟು ಪ್ರಶ್ನೆಗಳಿರ್ತಾವ ಅಂತೇಳಿ ಅಂದಾಗ 5 ಪ್ರಶ್ನೆಗಳಿರ್ತಾವೆ. ಸೊ ನೆಕ್ಸ್ಟ್ ಬಿಟ್ಟ ಸ್ಥಳ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳನ್ನು ಬರೆಯುವಾಗ ಫಾರ್ ಎಕ್ಸಾಂಪಲ್ ಇದರ ಆನ್ಸರ್ ಏನಪ್ಪ ಅಂದ್ರೆ, ಸೊ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳನ್ನು ಬರೆಯುವಾಗ ನೀವು ಆನ್ಸರ್ ಬರೀಬೇಕಾದ ಒಂದೇದ್ರ ಆನ್ಸರ್ ಬರೀಬೇಕಾದ. ಒಂದೇದ್ರ ಆನ್ಸರ್ ಬರೆಯುವಾಗ ನಿಮ್ಮ ಆನ್ಸರ್ ಎ ಇತ್ತಂದ್ರೆ ಎ ಅಂತೇಳಿ ಹಾಕಿ ಬರೀಬೇಕು, ಇಲ್ಲ ಬಿ ಅಂತಂದ್ರೆ ಬಿ ಅಂತ ಹಾಕಿ ಬರೀಬೇಕು, ಸಿ ಅಂತಂದ್ರೆ ಸಿ ಅಂತ ಹಾಕ್ಬೇಕು, ಡಿ ಅಂತಂದ್ರೆ ಡಿ ಅಂತ ಹಾಕ್ಬೇಕು. ಈ ರೀತಿ ನೀವೇನು ಮಾಡ್ಬೇಕಂದ್ರೆ ಆ ಉತ್ತರಕ್ಕಿರುವಂಥ ಅಲ್ಫಾಬೆಟನ್ನು ತೊಗೊಂಡು ಏನು ಮಾಡ್ಬೇಕಂದ್ರೆ ನೀವು ಬರೆದ್ರೆ ನಿಮ್ಮ ಉತ್ತರ ಸರಿಯಾಗ್ತದೆ, ನೆಕ್ಸ್ಟ್ ಅನುಕೂಲ ಆಗ್ತದೆ ಅಂತೇಳಿ ನಾವು ನೋಡ್ತೀವಿ. ನೆಕ್ಸ್ಟ್ ಬಿಟ್ಟ ಸ್ಥಳ ಬಂದಾಗ ಈ ಸೆಂಟೆನ್ಸನ್ನು ಪೂರ್ತಿಯಾಗಿ ಬರೀರಿ. ಬರೆದು ಏನು ಮಾಡ್ರಿ ಅಂದ್ರೆ ಇದಕ್ಕೆ ಬೇಕಾಗುವಂಥ ಬಿಟ್ಟ ಸ್ಥಳವನ್ನು ಏನು ಮಾಡ್ರಿ ಅಂದ್ರೆ ಇದ್ರಾಗ ಫಿಲ್ ಮಾಡಿರಿ. ಫಾರ್ ಎಕ್ಸಾಂಪಲ್ ಬಯಕೆಗಳನ್ನು ತೃಪ್ತಿಪಡಿಸಲು ಸರಕಿನಲ್ಲಿರುವಂಥ ಸಾಮರ್ಥ್ಯ ಏನಂದ್ರೆ ತುಷ್ಟಿಗುಣ. ತುಷ್ಟಿಗುಣ ಅಂತ ನಾವು ಏನು ಮಾಡಬೇಕು, ಡೈರೆಕ್ಟಾಗಿ ಏನು ಮಾಡ್ಬೋದು ಅಂದ್ರೆ ಬರಿಬೋದು. ಹಂಗಾಗಿ ಡೈರೆಕ್ಟಾಗಿ ಬರೋದ್ರೆ ಮಾರ್ಕ್ಸ್ ಏನು ಕಟ್ ಆಗ್ತಾವಂತಲ್ಲ, 100ಕ್ಕೆ 100 ಆಗುವಂಥದ್ದು ಇತ್ತಂದ್ರೆ ಸಮಸ್ಯೆ ಆಗುವಂಥ ಟೈಮ್ ಇರ್ತದೆ. ಅಂಥ ಸಮಯದಾಗ ನೀವೇನು ಮಾಡ್ರಿ ಅಂದ್ರೆ ಪೂರಾ ಸೆಂಟೆನ್ಸನ್ನು ಬರೆಯೋದು ಉತ್ತಮ. ನೆಕ್ಸ್ಟ್ ಸೆಕ್ಷನ್ ಹೊಂದಿಸಿ ಬರೆಯರಿಗೆ ಬಂದಾಗ 11ನೇ ಪ್ರಶ್ನೆ ಹೊಂದಿಸಿ ಬರೆಯಿರ್ತದೆ. ಎ ಸೆಕ್ಷನ್ ಪೂರ ಬರ್ಕೊಡ್ರಿ ನೀವು ಮೊದಲು. ಎ ಸೆಕ್ಷನ್ ಪೂರ ಬರ್ಕೊಂಡು ಅದರ ನಂತರ ಏನು ಮಾಡ್ರಿ ಅಂದ್ರೆ ಬಿ ಸೆಕ್ಷನಲ್ಲಿ ಬರುವಂಥ ಅದಕ್ಕೆ ಮ್ಯಾಚ್ ಆಗಿ ಮಾಡುವಂಥ ಕೆಲಸ ನೀವು ಮಾಡಿದ್ರಪ್ಪ ಅಂದ್ರೆ ಅನುಕೂಲ ಆಗ್ತದೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ನಾನು ಇನ್ನೀ ದಿನ ಸೊ 1 ಅಂಕದ ಪ್ರಶ್ನೆಗಳು ಮತ್ತು 2 ಅಂಕದ ಪ್ರಶ್ನೆಗಳನ್ನು ಮಾಡಿದೆ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಹಂಗೆ ನೋಡ್ರಿ, ಏನು ಪೂರಕ ಸರಕುಗಳು, ಒಂದು ಸರಕಿನೊಂದಿಗೆ ಇನ್ನೊಂದು ಸರಕು ಬಳಸ್ತೀವಿ ಅಂದ್ರೆ ಪೂರಕ ಸರಕು. ನೆಕ್ಸ್ಟ್ TFC + TVC = TC. ಹೌದಾ, ಈ ರೀತಿ ಶ್ರಮಕ್ಕೆ ಏನು ಕೊಡ್ತಾರಂದ್ರೆ ಕೂಲಿ. ನೆಕ್ಸ್ಟ್ ಅಧಿಕ ಬೇಡಿಕೆ. ಅಧಿಕ ಬೇಡಿಕೆ ಎದಕ್ಕೆ ಸಂಬಂಧಪಟ್ಟದ ಅಂತೇಳಿ ಅಂದಾಗ ನೋಡಿ, ಇಲ್ಲಿ ಅಧಿಕ ಬೇಡಿಕೆ ಎದಕ್ಕೆ ಸಂಬಂಧಪಟ್ಟದ ಅಂದ್ರೆ Y = C ಅಥವಾ ಉಳಿತಾಯ. ಉಳಿತಾಯ ಅಂತೇಳಿ ಅಂದಾಗ Y = C, ಆದಾಯ ಮೈನಸ್ ವೆಚ್ಚ. ಉಳಿತಾಯ ಯಾವುದು, ಅಧಿಕ ಬೇಡಿಕೆ, ಉಳಿದಿದ್ದು ಅದಕ್ಕೆ. ಇದನ್ನು ಕೂಡ ನಾನು ಏನು ಮಾಡಿದ್ದೀನಿ ನಿನ್ನೆ ವಿಡಿಯೋದಾಗ ಡಿಸ್ಕಷನ್ ಮಾಡೋದು ನೋಡ್ರಿ, ಸೇಮ್ ಅದೇ ಅದಾವೆ. ನೆಕ್ಸ್ಟ್ 1 ಅಂಕದ ಪ್ರಶ್ನೆಗಳು ಬರ್ತಾವೆ. 1 ಅಂಕದ ಪ್ರಶ್ನೆಗಳನ್ನು 5 ಕೇಳ್ತಾರೆ. ಟೋಟಲ್ ಎಷ್ಟಾದವು ಅಂದ್ರೆ 20. ಸೊ ಟೋಟಲ್ ಸೆಕ್ಷನ್ ಎ ಒಳಗೆ ಹೆಂಗೆ ಇರ್ತದೆ ಅಂತೇಳಿ ಅಂದಾಗ ಸೆಕ್ಷನ್ ಎ ಸೊ MCQ 5, ಫಿಲ್ ಇನ್ ದ ಬ್ಲ್ಯಾಂಕ್ಸ್ 5, ನೆಕ್ಸ್ಟ್ ಮ್ಯಾಚ್ ದ ಫಾಲೋವಿಂಗ್ 5, ಶಾರ್ಟ್ ಕ್ವಶನ್ಸ್ 5, ಟೋಟಲ್ ಎಷ್ಟು 20. ಸೊ ಈಗ ಸಂಬಂಧಪಟ್ಟಂಥ ನಾವೊಂದು ಕಂಪ್ಲೀಟ್ ವಿಡಿಯೋ ಮಾಡಿದ್ದೀನಿ, ನೀವು ಅಲ್ಲಿ ನೋಡ್ಕೊಳ್ರಿ. ನೆಕ್ಸ್ಟ್ ಇಲ್ಲಿ 2 ಅಂಕದ ಪ್ರಶ್ನೆಗಳು ಅಂತೇಳಿ ಬಂದಾಗ 2 ಅಂಕದ ಪ್ರಶ್ನೆಗಳಿಗೆ ಏನು ಮಾಡ್ತಾರೆ ಅಂದ್ರೆ ಒಟ್ಟು 2 ಅಂಕದ ಪ್ರಶ್ನೆಗಳು ಇಲ್ಲಿ ಅದ ನೋಡ್ರಿ. 2 ಅಂಕದ ಪ್ರಶ್ನೆಗಳು 6 ಪ್ರಶ್ನೆಗಳನ್ನೇ ಕೇಳ್ತಾರೆ. 2 ಅಂಕದ್ದು 6 × 12. ಸೊ 6 × 2 = 12. ಸೊ ಅಲ್ಲಿ ಎಷ್ಟಿತ್ತು 20, ಇದು ಪ್ಲಸ್ ಎಷ್ಟಾಯಿತು 12. ಇದು 32 ಮಾರ್ಕ್ಸಿಂದ ನಾನು ಏನು ಮಾಡಿದ್ದೀನಿ ಅಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರದ ಆಲ್ರೆಡಿ ವಿಡಿಯೋ ಅದಾವ. ಈ ವಿಡಿಯೋ ಮುಗಿದ ತಕ್ಷಣ ನೀವೇನು ಮಾಡ್ರಿ ಅಂದ್ರೆ ಅದನ್ನು ನೋಡ್ರಿ. ನೆಕ್ಸ್ಟ್ ಇದನ್ನು ನೀವೇನು ಮಾಡ್ಬೇಕಂದ್ರೆ 2 ಅಂಕದ ಹೆಂಗೆ ಬರೀಬೇಕಂತೇಳಿ ನಮ್ಗೆ ಆನ್ಸರ್ ಪೇಪರ್ನಾಗ ಗೊತ್ತಾಗ್ತದೆ. ಮುಂದೆ ಆನ್ಸರ್ ಪೇಪರ್ ಅದ, ಅಲ್ಲಿ ನಾನು ಹೇಳ್ತೀನಿ. ನೆಕ್ಸ್ಟ್ ಏನು ಬರ್ತಾವೆ ಅಂದ್ರೆ 4 ಅಂಕದ ಪ್ರಶ್ನೆಗಳು ಬರ್ತಾವೆ. 4 ಅಂಕದ ಪ್ರಶ್ನೆಗಳು ಎಷ್ಟು ಕೇಳ್ತಾರೆ ಅಂದ್ರೆ ಫಾರ್ ಎಕ್ಸಾಂಪಲ್ 5 ಪ್ರಶ್ನೆಗಳನ್ನು ಬರೀಬೇಕು. ಹೌದಾ, 12 ವಾಕ್ಯಗಳಲ್ಲಿ ಬರೀಬೇಕು. 5 ಪ್ರಶ್ನೆಗಳನ್ನೇ ಬರೀಬೇಕು. 4 ಅಂಕದ್ದು. ಸೊ 20 ಮಾರ್ಕ್ಸ್ಗಳಿರ್ತಾವೆ. ಇದನ್ನು ನೀವೇನು ಮಾಡ್ಬೇಕಂದ್ರೆ ಓದಬೇಕು. ಸೊ ಇಲ್ಲಿ ಕೇಂದ್ರೀಯ ಯೋಜನೆ ಆರ್ಥಿಕತೆ, ನೆಕ್ಸ್ಟ್ ಔದಾಸೀನ್ಯ ವಕ್ರರೇಖೆಗಳು, ಈ 2 ಚಾಪ್ಟರ್ನಲ್ಲಿ ಬರುವಂಥದ್ದನ್ನು 2 ಚಾಪ್ಟರ್ ನಾನು ಕಂಪ್ಲೀಟಾಗಿ ಡಿಸ್ಕಷನ್ ಮಾಡಿದ್ದೀನಿ. ನೀವು ಇದನ್ನು ಕೂಡ ನೋಡ್ಕೋಬಹುದು. ನೆಕ್ಸ್ಟ್ 6 ಅಂಕದ ಪ್ರಶ್ನೆಗಳನ್ನು ಎಷ್ಟು ಬಿಡಿಸ್ಬೇಕಂದ್ರೆ 3 ಬಿಡಿಸ್ಬೇಕು. ಪ್ರಾಯೋಗಿಕ ಪ್ರಶ್ನೆಗಳನ್ನು ಎಷ್ಟು ಬಿಡಿಸ್ಬೇಕಂದ್ರೆ 2 ಬಿಡಿಸ್ಬೇಕು. ಪ್ರಾಯೋಗಿಕ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ನಾನು ಆಗಲೇ ಹೇಳಿದ್ದೀನಿ, ಪ್ರಾಯೋಗಿಕ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ 16 ನಿಮಿಷದ ಒಂದು ವಿಡಿಯೋ ಅದ. ನೀವು 16 ನಿಮಿಷನ ಖರ್ಚು ಮಾಡಿದ್ರೆ 10 ಅಂಕಗಳು ಬರ್ತಾವೆ. ಸ್ವಲ್ಪ ನೀವು ಅದರ ಕಡೆ ಗಮನ ಕೊಡ್ರಿ ಅಂತೇಳಿ ಹೇಳ್ತಾ, ಸೊ ನಾವು ಆನ್ಸರ್ ಬುಕ್ ಯಾವ ರೀತಿ ಇರ್ತದೆ ಅನ್ನೋದನ್ನು ಸ್ವಲ್ಪ ನಾವು ನೋಡೋಣ. ಆನ್ಸರ್ ಬುಕ್ ಯಾವ ರೀತಿ ಇರ್ತದೆ ಅಂತೇಳಿ ಅಂದಾಗ ಮೊದಲು ನಮಗೇನಿತ್ತು ಅಂದ್ರೆ 100 ಅಂಕದ ಪ್ರಶ್ನೆಗಳ ಪತ್ರಿಕೆ ಇರ್ತಿತ್ತು. ಇದು 100ಕ್ಕೆ 100 ತೆಗೆದುಕೊಂಡಂಥ ವಿದ್ಯಾರ್ಥಿಯ ಒಂದು ಆನ್ಸರ್ ಬುಕ್ ಆಗಿದೆ. ಈ ರೀತಿ 99 ಕೊಟ್ಟಿದ್ರು, ಮತ್ತು ಇದನ್ನು ಏನು ಮಾಡಿದ್ದಾರೆ ಅಂದ್ರೆ 100 ಮಾಡಿದ್ದಾರೆ. ಸೊ ವ್ಯಾಲ್ಯೂಯೇಷನ್ ಮಾಡಿದಾಗ ಈ ರೀತಿ ನಾವು ವ್ಯಾಲ್ಯೂಯೇಷನನ್ನು ಮಾಡ್ತೀವಿ. ಸೊ ನೋಡ್ಕೊಳ್ರಿ. ಹೌದಾ, ಮೊದಲನೇದಾಗಿ ಯಾವ ರೀತಿ ಬರ್ದಾರ ಅನ್ನೋದು ಎಷ್ಟು ನೀಟಾಗಿ ಬರ್ದಾರ ನೋಡ್ರಿ, ಅಲ್ಫಾಬೆಟ್ ಜೊತೆ. ಸೊ 1 ಅಂಕದ ಪ್ರಶ್ನೆಯನ್ನು ಬರೆಯುವಾಗ ಏನು ಮಾಡಿದ್ದಾರೆ ಅಂದ್ರೆ ವಿತ್ ಅಲ್ಫಾಬೆಟ್ ಏನು ಮಾಡಿದ್ದಾರೆ ಅಂದ್ರೆ ಅವರು ಆನ್ಸರನ್ನು ಟಿಕ್ ಮಾಡಿದ್ದಾರೆ. ಹೌದಾ, ವಿತ್ ಅಲ್ಫಾಬೆಟ್ ಅದಲ್ರಿ. ಸೊ ಮೊದಲು 100 ಅಂಕದ ಪ್ರಶ್ನೆಗಳಿತ್ತು. ಅವಾಗ ಏನಾಗಿತ್ತು ಅಂದ್ರೆ ಪ್ರಶ್ನೆ ಪತ್ರಿಕೆ ಪ್ಯಾಟರ್ನ್ ಚೇಂಜ್ ಇತ್ತು. ಬಟ್ ಈಗ ಏನದಪ್ಪ ಅಂದ್ರೆ 80 ಅಂಕದ ಪ್ರಶ್ನೆ ಪತ್ರಿಕೆ ಇರೋದ್ರಿಂದ ಈಗ ಪ್ಯಾಟರ್ನ್ ಬೇರೆ ಅದ. ಸೊ ನೀವು ಪ್ಯಾಟರ್ನ್ನ ಗಮನಿಸಬೇಡ್ರಿ, ಅವ್ರು ಯಾವ ರೀತಿ ಬರ್ದಾರ ಅನ್ನೋದನ್ನು ಗಮನಿಸ್ರಿ. ನೆಕ್ಸ್ಟ್ 2 ಅಂಕದ ಇದನ್ನು ಕೂಡ ಏನಾಗ್ತಾವೆ ಅಂದ್ರೆ 1 ಅಂಕದ 2 ಅಂಕದ ಪ್ರಶ್ನೆಗಳಿದು ಕೂಡ
ನೆಕ್ಸ್ಟ್ ನೋಡಿರಿ ಇಲ್ಲಿ ಹೊಂದಿಸಿ ಬರೆಯಿರಿ. ನೋಡಿರಿ ಆಗಲೇ ನಾನು ಹೇಳ್ದಂಗೆ ಸೆಕ್ಷನ್ ಎ ಸೆಕ್ಷನ್ ಬಿ ಅಂತೇಳಿ ಹಾಕ್ಕೊಂಡು ಹೊಂದಿಸಿ ಬರೆಯಿರಿ ಪ್ರಶ್ನೆಗಳನ್ನು ಎಷ್ಟು ನೀಟಾಗಿ ಬರೆದಿದ್ದಾರೆ ನೋಡಿರಿ. ಹೌದಾ, ಮುಂದೆ 2 ಅಂಕದ ಪ್ರಶ್ನೆಗಳು ಅಂತೇಳಿ ಅಂದಾಗ 2 ಸ್ಟೆಪ್ನಲ್ಲಿ ಬರೀಬೇಕು. ಇಲ್ಲೇನು ಕೇಳಿದಾರಪ್ಪ ಅಂದರೆ ಕೆಳದರ್ಜೆಯ ಸರಕುಗಳು ಎಂದರೇನು ಅಂತೇಳಿ ಕೇಳಿದ್ದಾರೆ. ಸೊ ಕೆಳದರ್ಜೆಯ ಸರಕುಗಳು ಎಂದರೆ ಅಂತ ಬರೆದು ಅದಕ್ಕೆ 1-2 ಉದಾಹರಣೆ ಕೊಟ್ಟಾಗ ನಮಗೇನಾಗ್ತಂದ್ರೆ 2 ಅಂಕಗಳು ಸಿಗ್ತಾವೆ. ಈ ರೀತಿ 2 ಅಂಕದ ಪ್ರಶ್ನೆಗಳನ್ನು ನೀವು ಬರಿತಾ ಹೋಗ್ಬೇಕು. ಭಾಳ ಜನ ಏನು ಅಂದ್ಕೊಂಡ್ರಪ್ಪ ಅಂದರೆ ಹ್ಯಾಂಡ್ ರೈಟಿಂಗ್ ಚಲೋ ಇರ್ಲಿಕ್ಕೆ 100ಕ್ಕೆ 100 ಆಗಲ್ಲ. ನೋಡ್ರಿ, ಒಂದು ಲೆವೆಲ್ದಾಗ ಹ್ಯಾಂಡ್ ರೈಟಿಂಗ್ ಇದ್ದರೂ ಕೂಡ ನೀವೇನು ಮಾಡ್ಬೋದು ಅಂದ್ರೆ 100ಕ್ಕೆ 100 ಮಾಡಬಹುದು ಅಂತೇಳಿ ನಾನು ಹೇಳ್ತೀನಿ. ನೆಕ್ಸ್ಟ್ ಉತ್ಪಾದನಾಂಗಗಳಿಗೆ ಪ್ರತಿಫಲಗಳು, ಇದನ್ನು ನಾವು ಡಿಸ್ಕಷನ್ ಮಾಡಿದ್ದೀವಿ ಆಲ್ರೆಡಿ ವಿಡಿಯೋಗಳಲ್ಲಿ. ಹೌದಾ, ಇನ್ನು ಹಲವಾರು ಪ್ರಶ್ನೆಗಳು ಏನು ಮಾಡ್ತಾರೆ ಅಂದರೆ ಕೇಳ್ತಾರೆ. ನಿಮಗೆ ಇನ್ನೂ ಒಂದು ಇಂಪಾರ್ಟೆಂಟ್ ಏನು ಹೇಳ್ಬೇಕಂತ ಹೇಳಂದಾಗ ಮೊದಲ 1 ಅಂಕದ ಎಲ್ಲ ಪ್ರಶ್ನೆಗಳನ್ನು ಬರೀರಿ. ಹೌದಾ, 1 ಅಂಕದ 20 ಮಾರ್ಕ್ಸ್ ಆಗ್ತದೆ. ಆಮೇಲೆ 2 ಅಂಕದ ಎಲ್ಲ ಪ್ರಶ್ನೆಗಳನ್ನ ಬರೀರಿ. ಆಮೇಲೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಬರೆದು ಬಿಡ್ರಿ. ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಬರೆದ್ರೆ 3 ಸೆಕ್ಷನ್ ಕ್ಲಾಸ್ ಅದು. ಆಮೇಲೆ 4 ಮಾರ್ಕ್ಸ್, ಕೊನೆಯಲ್ಲಿ ಏನು ಮಾಡೋದು ಅಂದ್ರೆ 6 ಮಾರ್ಕ್ಸ್. ಈ ಪ್ಯಾಟರ್ನನ್ನು ನೀವೇನು ಮಾಡಿರಿ ಅಂದ್ರೆ ಫಾಲೋ ಮಾಡಿರಿ. ಓಕೆ, ಸೊ ಇವರು ಕೂಡ ಏನು ಮಾಡಿದ್ದಾರೆ ಅಂದರೆ ಫಸ್ಟಿಗೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನನ್ನು ಬರೆದಾರೆ. ಫಸ್ಟ್ 1 ಅಂಕದ್ದು, ಆಮೇಲೆ 2 ಅಂಕದ್ದು, ನೆಕ್ಸ್ಟ್ POQ, ನೆಕ್ಸ್ಟ್ ಉಳಿದ ಪ್ರಶ್ನೆಗಳನ್ನು ಬರೀತಾರೆ. ನೀವು POQ ಅನ್ನು ಕೂಡ ನೀವೇನು ಮಾಡಿರಿ ಅಂದ್ರೆ ಬರೀರಿ. ಇವೆರಡು ಪ್ರಶ್ನೆಗಳನ್ನು ನಾನು ಆಲ್ರೆಡಿ ನಿನ್ನೆ ವಿಡಿಯೋದಲ್ಲಿ ಸಾಲ್ವ್ ಮಾಡಿದ್ದೀನಿ, ಅದನ್ನು ನೀವು ನೋಡಿಕೊಡ್ರಿ. ನೆಕ್ಸ್ಟ್ ಇವರು ಸೆಕ್ಷನ್ ಡಿಗೆ ಹೋಗ್ಯಾರ. ನೋಡ್ರಿ ಪೀಠಿಕೆ ಅನ್ನೋದು ಭಾಳ ಇಂಪಾರ್ಟೆಂಟ್. ನೋಡ್ರಿ ಪ್ರಶ್ನೆ ಏನು ಕೇಳಿದ್ದಾರೆ ಅಂದ್ರೆ ಔದಾಸೀನ್ಯ ವಕ್ರರೇಖೆಗಳ ಲಕ್ಷಣಗಳನ್ನು ವಿವರಿಸಿ ಅಂತೇಳಿ ಕೇಳಿದ್ದಾರೆ. ಸೊ ಔದಾಸೀನ್ಯ ವಕ್ರರೇಖೆಗಳು ಅಂತೇಳಿ ಅಂದಾಗ ಪೀಠಿಕೆ ಅಂತೇಳಿ ಅಂದಾಗ ಅದರ ಬಗ್ಗೆ ಒಂದು ಸ್ವಲ್ಪ ಔದಾಸೀನ್ಯ ವಕ್ರರೇಖೆ ಅಂದರೇನು ಅಥವಾ ಅದರ ಲಕ್ಷಣಗಳನ್ನು ಕೆಳಗಿನಂತೆ ವಿವರಿಸಲಾಗಿದೆ ಅಂತೇಳಿ ಒಂದು 4 ಲೈನನ್ನು ಬರೀಬೇಕು. ಪೀಠಿಕೆ ಅನ್ನೋದು ಭಾಳ ಇಂಪಾರ್ಟೆಂಟ್. ಆ ಪೀಠಿಕೆಯಲ್ಲಿ ಏನು ಬರಿತೀವಿ ಅಂದ್ರೆ ನಾನು ಈ ಕ್ವಶನ್ ಮೂಲಕ ನಾನು ನಿಮ್ಗೆ ಏನು ಹೇಳಕ್ಕೆ ಹೊಂಟೀನಿ ಅನ್ನೋದನ್ನು ನಾನು ಪೀಠಿಕೆಯಲ್ಲಿ ಬರೀಬೇಕು. ಪೀಠಿಕೆಯಲ್ಲಿ ಒಂದು ಪ್ರಶ್ನೆ ಕೇಳ್ಯಾರ. ಏನು ಕೇಳ್ಯಾರ ಅಂದ್ರೆ ಔದಾಸೀನ್ಯ ವಕ್ರರೇಖೆ ಅಂದರೆ ಅಂತ ಕೇಳ್ಯಾರ ಅಂದ್ರೆ ಆ ಕ್ವಶನ್ ಮೂಲಕ ನಾನು ನಿಮಗೆ ಏನು ಹೇಳ್ತೀನಿ ಅಂದ್ರೆ ಉತ್ತರ ಪತ್ರಿಕೆ ಚೆಕ್ ಮಾಡೋರಿಗೆ ಏನು ಹೇಳ್ತೀನಿ ಅಂತೇಳಿ ಹೇಳುವುದನ್ನು ನಾವು ಏನು ಮಾಡ್ತೀವಿ ಅಂದರೆ ಪೀಠಿಕೆಯಲ್ಲಿ ಬರೀತೀವಿ. ಇವರು ಬರ್ತಾರೆ ನೋಡ್ರಿ, ಅನುಭೋಗಿಯ ವರ್ತನೆಯನ್ನು ಅಧ್ಯಯನ ಮಾಡಲು ಔದಾಸೀನ್ಯ ವಕ್ರರೇಖೆಯನ್ನು ಬಳಸಿಕೊಳ್ಳಲಾಗುತ್ತದೆ. ಹೌದು, ಸತ್ಯದ. ಇದರ ಲಕ್ಷಣಗಳನ್ನು ಕೆಳಗಿನಂತೆ ನೋಡಬಹುದು. ಕೆಲವೊಬ್ರು ಏನು ಮಾಡ್ತೀರಿ ಅಂದರೆ ಮೀನಿಂಗ್ನು ಬರೀಬಹುದು, ಏನು ತಪ್ಪಿಲ್ಲ, ಬರೀಬಹುದು. ನೀವು ಏನು ಹೇಳಕ್ ಹೊಂಟಿರಿ ಅನ್ನೋದು ಪೀಠಿಕೆ ಒಳಗಿರಲಿ. ನೆಕ್ಸ್ಟ್ ವಿಷಯ ವಸ್ತು ಏನು ಕೇಳಿದಾರೆ ಅನ್ನೋದು ಅದನ್ನು ಸೂಕ್ತವಾಗಿ ನೀವೇನು ಮಾಡ್ರಿ ಅಂದ್ರೆ ವಿಷಯ ವಸ್ತುವನ್ನು ಎಕ್ಸ್ಪ್ಲೇನ್ ಮಾಡಿರಿ. ಮುಂದೆ ಏನಾಗ್ತದೆ ಅಂತ ಹೇಳಿದಾಗ ವಿಷಯ ವಸ್ತುವನ್ನು ಎಕ್ಸ್ಪ್ಲೇನ್ ಮಾಡಿ ಕೊನೆಯಲ್ಲಿ ಏನು ಮಾಡ್ರಿ ಅಂದ್ರೆ ಕನ್ಕ್ಲೂಷನ್ ಅಂದ್ರೆ ಉಪಸಂಹಾರವನ್ನು, ಇದರಿಂದ ನಿಮಗೆ ಏನು ತಿಳಿದು ಬತ್ತು ಅನ್ನೋದನ್ನು ಒಂದು 2 ಲೈನ್ ಉಪಸಂಹಾರ ಅಂತೇಳಿ ಹಾಕಿ 2 ಲೈನ್ ಬರೆದಿದ್ದೆ. ಆದರೆ ನಿಮಗೆ ಫುಲ್ ಅಂಕಗಳು ಬರುವಂತಹ ಸಾಧ್ಯತೆಗಳು ಇರ್ತಾವ ಅಂತೇಳಿ ನಾವು ನೋಡ್ತೀವಿ. ಓಕೆ, ನೆಕ್ಸ್ಟ್ ಇದೊಂದು ಪ್ರಾಬ್ಲಮ್ ಅದ, ಆಲ್ರೆಡಿ ನೀವು ನೋಡ್ಕೊಡ್ರಿ ಅಂತ ಹೇಳಿದ್ದೀನಿ. ಸೊ ಈ ಪ್ರಾಬ್ಲಮನ್ನು ನೋಡ್ರಿ, QD = QSಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ ಅದ. ಸೊ ಇದನ್ನು ನೋಡ್ಕೊಡ್ರಿ. ಈ ರೀತಿ ಏನಾಗಿರುತ್ತೆ ಅಂದ್ರೆ 100ಕ್ಕೆ 100 ಮಾಡ್ಬೇಕಂದ್ರೆ ನೀವು ಸಂಪೂರ್ಣವಾದಂಥ ಸ್ಟಡಿಯನ್ನು ಮಾಡಬೇಕಾಗ್ತದೆ. ಓಕೆ, ನಿಮಗೆ ಕಾಣಲಾಗ್ತದೆ ನೋಡ್ರಿ ಆನ್ಸರ್ ಪೇಪರ್ ಯಾವ ರೀತಿ ಇರ್ತದೆ ಅಂಥೇಳಿ. ಆ್ಯಂಡ್ ನಿಮಗೆ ಇನ್ನೊಂದು ಲಾಸ್ಟಿಗೆ ಕೊನೆಯಲ್ಲಿ ನಾನು ಏನು ಹೇಳ್ಬೇಕಂದ್ರೆ ಇಂಪಾರ್ಟೆಂಟ್ ಹೇಳಬೇಕಾಗ್ಯದ. ಸೊ ಅದನ್ನು ಕೂಡ ನಾನು ಹೇಳ್ತೀನಿ ಈಗ. ಸೊ ಇವೆಲ್ಲ 4 ಅಂಕದ ಪ್ರಶ್ನೆಗಳು. ನಾನು ಡೈರೆಕ್ಟ್ 6 ಅಂಕದ ಪ್ರಶ್ನೆಗಳಿಗೆ ಹೋಗ್ಬಿಡ್ತೀನಿ. ನೋಡಿರಿ 6 ಅಂಕದ ಪ್ರಶ್ನೆಗಳು. ಸೊ ಮಿನಿಮಮ್ ನಾವು 1 ಪೇಜು 2 ಪೇಜು 3 ಪೇಜ್ ಬರೀಬೇಕು. ಸೊ 2 ಪೇಜ್ ಬರ್ತಾರೆ. ಬಟ್ ನೀವು 3 ಪೇಜ್ ಬರೆದ್ರೆ ಉತ್ತಮ, 2 ಪೇಜ್ ಆದರೂ ನೋ ಪ್ರಾಬ್ಲಮ್. ಸೊ 4 ಮಾರ್ಕ್ಸಿಗಂತೂ 1.5 ಪೇಜ್ ಅಂತೂ ಕಂಪಲ್ಸರಿ ಬರೀರಿ. ಓಕೆ, ಇದೆಲ್ಲ ನಿಮಗೆ ಅರ್ಥ ಆಗ್ಯದ ಅಂತ ಹೇಳಿ ಅಂದ್ಕೊಳ್ತೀನಿ. ನೋಡಿರಿ, ನಿಮಗೆ ಹೇಳಬೇಕಾದಂಥ ಮಾಹಿತಿ ಏನದಂದ್ರೆ ಫಸ್ಟಿಗೆ ನೀವೇನು ಮಾಡಬೇಕು, 1 ಅಂಕದ ಪ್ರಶ್ನೆಗಳನ್ನು ಬರೀಬೇಕು. ಓಕೆ, 1 ಸೆಕೆಂಡ್, ಸ್ಟಿಲ್ ಲೋಡಿಂಗ್. ಸೊ ಮೊದಲು ನೀವೇನು ಮಾಡಿರಿ ಅಂದ್ರೆ ಇದನ್ನು ನೀವು ಆನ್ಸರ್ ಬುಕ್ಕನ್ನು ನೋಡ್ಕೊಡ್ರಿ. ನಾನು ನಿಮಗೆ ಕೊಟ್ಟಿರ್ತೀನಿ, ಈ ರೀತಿ ಇರ್ತದೆ. ನಿಮ್ಗೆ ಆಲ್ರೆಡಿ ಅವೇರ್ ಅದೇ ಇದ್ರ ಬಗ್ಗೆ. ಸೊ ಮೊದಲು ತಿಳ್ಕೊಡ್ರಿ ಏನು ಬರೀಬೇಕು ಅಂತೇಳಿ ಅಂದಾಗ 1 ಅಂಕದ ಭಾಳ ನೀಟಾಗಿ ಬರೀರಿ. 2 ಅಂಕದ ಪ್ರಶ್ನೆಗಳನ್ನು ಬರೀರಿ. ನೆಕ್ಸ್ಟ್ ಆಮೇಲೆ ಏನು ಮಾಡಿರಿ ಅಂದ್ರೆ POQ ಬರೀರಿ. ನೆಕ್ಸ್ಟ್ 4ನೇ ಸ್ಟೆಪ್ 4 ಅಂಕದ ಪ್ರಶ್ನೆಗಳೇ ಬರೀರಿ. ಹಿಂದಾಡಿ 6 ಅಂಕದ ಪ್ರಶ್ನೆಗಳನ್ನು ಬರೀರಿ. ನಿಮ್ಮ ಎಕ್ಸಾಮ್ ಏನಾಗ್ತಂದ್ರೆ ಭಾಳ ಸುಸೂತ್ರವಾಗಿ ಆಗ್ತದೆ ಅಂತೇಳಿ. ಇಲ್ಲೊಂದು ಪ್ರಶ್ನೆ ಕೇಳಿದ್ದಾರೆ ನೋಡ್ರಿ, ಏನು ಕೇಳಿದ್ದಾರೆ ಅಂತೇಳಿದ್ರೆ ವ್ಯಾಪಾರ ಬಾಕಿಯ ವಿಧಗಳು ಅಂತೇಳಿ ಕೇಳಿದ್ದಾರೆ. ಸಮತೋಲನ ವ್ಯಾಪಾರ ಬಾಕಿ, ನೆಕ್ಸ್ಟ್ ಮೀಗುತಿ ವ್ಯಾಪಾರ ಬಾಕಿ, ನೆಕ್ಸ್ಟ್ ಕೊರತೆಯ ವ್ಯಾಪಾರ ಬಾಕಿ. 3 ವ್ಯಾಪಾರ ಬಾಕಿಗಳು ನಮಗೇನು ಬರ್ತಾವೆ ಅಂದ್ರೆ ಕಂಡು ಬರ್ತಾವೆ. ನೆಕ್ಸ್ಟ್ ಸಂದಾಯ ಬಾಕಿಯ ಬಗ್ಗೆ ನಿಮಗೆ ಕೇಳ್ಬೋದು. ಸಂದಾಯ ಬಾಕಿಯ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ದೀನಿ. ಸಂದಾಯ ಬಾಕಿ ಬಗ್ಗೆ ಆದರೂ ಕೇಳ್ಬೋದು ಅಥವಾ ವ್ಯಾಪಾರ ಬಾಕಿ ಬಗ್ಗೆ ಆದರೂ ನಿಮಗೆ ಪ್ರಶ್ನೆ ಕೇಳುವಂಥ ಸಾಧ್ಯತೆಗಳು ಇರ್ತಾವ ಅಂತೇಳಿ ನಾವು ನೋಡ್ತೀವಿ. ಈ ರೀತಿಯಾಗಿ ನೀವು ಏನು ಮಾಡೋದು ಅಂದ್ರೆ ಬರೆದಿದ್ದೆ ಆದರೆ ನಿಮಗೆ 100ಕ್ಕೆ 100 ಅಂಕಗಳು ಬರುವುದಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ ಅಂತೇಳಿ ಹೇಳ್ತಾ, ಸೊ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಹೇಳಿದ್ದು ಆಯ್ತು ನಿಮಗೆ. ನೆಕ್ಸ್ಟ್ 100ಕ್ಕೆ 100 ತೆಗಿಬೇಕಂದ್ರೆ ಯಾವ ರೀತಿ ಬರೀಬೇಕು ಅನ್ನೋದನ್ನು
ಹೇಳಿದ್ದಾಯಿತು. ಸೊ ಇಲ್ಲಾದ ನೋಡ್ರಿ. ಸೊ ಈ ರೀತಿಯಾಗಿ ನೀವೇನು ಮಾಡ್ರಪ್ಪ ಅಂದ್ರೆ ಬರೆದಿದ್ದೆ ಆದರೆ ನಿಮ್ಗೆ 100ಕ್ಕೆ 100 ಅಂಕಗಳು ಬರುವಂಥ 100ಕ್ಕೆ 100 ಅಲ್ಲ 100ಕ್ಕೆ 100 ಅಂದ್ರೆ ದಟ್ ಮೀನ್ಸ್ 80 ಔಟ್ ಆಫ್ 80. ಸೊ 80 ಔಟ್ ಆಫ್ 80ಗೆ ನಾವೇನು ಮಾಡ್ತೀವಿ ತೊಗೊಳ್ಳುವಂಥ ಸಾಧ್ಯತೆಗಳಿರ್ತಾವೆ ಅಂತೇಳಿ ಹೇಳ್ತಾ, ಸೊ ಇಲ್ಲಿಯವರೆಗೆ ನೀವೇನು ಮಾಡಿದ್ರಿ ಅಂದ್ರೆ ನಮ್ಮ ವೀಡಿಯೋವನ್ನು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಹಲವಾರು ವೀಡಿಯೋಗಳು ಬರ್ತಾವೆ. ಬರೀ 2 ಚಾಪ್ಟ್ರೇ ಮಾಡ್ಲಿಕ್ಕೈತೆ ನಮಗೆ ಎಕ್ಸಾಮ್ ನಿಯರ್ ಇದ್ದಿದ್ದ ಸಲುವಾಗಿ. ಇನ್ನು ಮುಂದಿನ ದಿನದಲ್ಲಿ ಎಲ್ಲ ವೀಡಿಯೋಗಳನ್ನು ಮಾಡ್ತೀವಿ ಅಂತೇಳಿ ಹೇಳ್ತಾ, ಸೊ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಹಂಚಿಕೊಳ್ಳ್ರಿ ಅಂತೇಳಿ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬೆಸ್ಟ್ ಆಫ್ ಲಕ್ ಫಾರ್ ಯುವರ್ ಎಕ್ಸಾಮಿನೇಷನ್. ನಿಮ್ಮ ಎಕ್ಸಾಮಿಗೆ ನಿಮಗೆ ಶುಭವಾಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.